ಡಿಸಿಸ್ ಬ್ಯಾಂಕ್ ಇದೆ. ಈಗ ಏನಿಲ್ರಿ, ಈಗ ಸೊ ಸನ್ಮಾನ್ಯ ಅಣ್ಣಾಸಾಬ್ ಜೊಲ್ಲೆ ಅವ್ರ ಅಧ್ಯಕ್ಷರಾದ ನಂತರ ಇಡೀ ತಾಲೂಕು ವೈಸ್ ಮೀಟಿಂಗ್ ಮಾಡತ್ತಾರ ಅವ್ರು. ಅಂದರೆ ಈಗ ಖಾನಾಪುರ ಮಾಡಿದ್ರಿ, ನಿಪ್ಪಾಣಿ ಮಾಡಿದ್ರು, ಬೆಳಗಾವಿ ಮಾಡಿದ್ರು, ಅಂದರೆ ಎಲ್ಲ ಕಡೆ ಹೋಗಿ ಈಗ PKP ಸೊಸೈಟಿ, ಕ್ರೆಡಿಟ್ ಸೊಸೈಟಿ ಎಲ್ಲರನ್ನೂ ಕರೆದ್ರೆ ತಾವು ನೋಡಿರ್ಬೋದು. ಈಗ ಫಸ್ಟ್ ಟೈಮ್ ಅಂದರೆ ನಾವು ಸ್ಪೀಚ್ ಮಾಡೋಕ್ಕಿಂತ ನಾವು ಹೇಳೋಕ್ಕಿಂತ ಅವ್ರ ಸಮಸ್ಯೆ ನಾವು ಕೇಳತ್ತವ್ರೆ. ಅಂದರೆ ಅವ್ರಿಗೆ ಏನಾಗಬೇಕು ಏನೈತೆ ಅಂತೇಳಿ ಫಸ್ಟ್ ಟೈಮಿಗೆ ಡಿಸಿಸ್ ಬ್ಯಾಂಕ್ನಾಗ ಆಗತ್ತಿದ್ರಿ. ಅದನ್ನು ನೋಡ್ಕೊಂಡು ಅಂದರೆ ಏನು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋಕ್ಕಾಗ್ತದೆ ಸೊಸೈಟಿ ಮುಖಾಂತರ ರೈತರಿಗೆ ಅಂತ ಇದೊಂದು ಬೆಸ್ಟ್ ಯೋಜನೆ ಅಣ್ಣಾಸಾಬ್ ಜೊಲ್ಲೆ ಅವ್ರು ಹಾಕಿದ್ದಾರೆ ರೀ. ಅಂದರೆ ನಮ್ಮ ಹೊಸ ಸ್ಕೀಮ್ಗಳು ನಾವು ಬ್ಯಾಂಕ್ನಿಂದ ರೈತರಿಗೆ ಏನು ಮಾಡತ್ತು, ಏನು ಬೆಸ್ಟ್ ಮಾಡೋಕ್ಕಾಗ್ತೈತೆ ಅದಕ್ಕೆ ಹೊಸದೊಂದು ಪ್ರಾರಂಭ ಆಗೈತಿ. ಇನ್ನು ಎಲ್ಲ ತಾಲೂಕಿನ ಮುಗಿಸಿದ ನಂತರ ಈಗಾಗಲೇ ಬ್ಯಾಂಕ್ನಾಗ ಭಾಳ ಅಂದರೆ ಸ್ಟ್ರಿಕ್ಟಾಗಿ ಆಡಳಿತ ಶುರು ಮಾಡಿದ್ದಾರೆ ಅವರು. ಅಂದ್ರೆ ನೌಕರಸ್ಥರು ಇರ್ಬೋದು ರೀ, ಬ್ಯಾಂಕಿನ ಡಿಪಾಸಿಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಸಾಲ ಕೊಡೋದು ಭಾಳ ಬೆಸ್ಟ್ ನಡೆದಿದೆ. ಅದಕ್ಕೆ ನಾವೆಲ್ಲ ಆಡಳಿತ ಮಂಡಳಿ ಮತ್ತು ನಾವು ಮೊದಲು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ ಶ್ರೀಮತಿ ಲಕ್ಷ್ಮೀ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನಮ್ಗೆ ಒಳ್ಳೆಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಇದರಿಂದ ಬ್ಯಾಂಕ್ ಭಾಳ ಪ್ರಗತಿಯಲ್ಲಿ ಹೋಗಿ ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಜಿಲ್ಲೆಯಂಥ ರೈತರಿಗೆ, ಗ್ರಾಹಕರಿಗೆ, ನೌಕರರಿಗೆ ಭಾಳ ಒಳ್ಳೆಯದಾಗ್ತದೆ. ಸರ್, ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ರಾಹುಲ್ ಜಾರಕಿಹೊಳಿ ಅವರು ಫೈನಲ್ ಮಾಡಿದ್ದೀವಿ. ಈಗ ಏನಾಗ್ತೈತೆ ಅಂತ ನೋಡ್ರಿ, ಪ್ರತಿ 5 ವರ್ಷಕ್ಕೂ ಒಂದೊಂದು DCS ಬ್ಯಾಂಕಿಂದ ಆ ಪ್ರತಿನಿಧಿ ಬೆಂಗಳೂರು ಅಪೆಕ್ಸ್ ಬ್ಯಾಂಕಿಗೆ ಹೋಗ್ತಾರೆ. ಅದಕ್ಕೆ ಇಲ್ಲೆಲ್ಲನೂ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿದ ನಂತರ ಮೊನ್ನೆ ಬೋರ್ಡ್ ಮೀಟಿಂಗ್ ಇತ್ತಲ್ಲ ರೀ, ಬೋರ್ಡ್ ಮೀಟಿಂಗಲ್ಲಿ ಆ ವಿಷಯ ಬಂದಾಗ ಅಧ್ಯಕ್ಷರವರಿಗೆ ಅಧಿಕಾರ ಕೊಟ್ಟರೆ ಯಾರು ನೀವು ಕಳಿಸ್ತೀರಿ ಅಂತ. ಅದರಿಂದ ಮಾನ್ಯ ಅಧ್ಯಕ್ಷರು ನಾವು ಉಸ್ತುವಾರಿ ಮಂತ್ರಿ ಎಲ್ಲ ಚರ್ಚೆ ಮಾಡಿ ರಾಹುಲ್ ಜಾರಕಿಹೊಳಿ ಬೆಳಗಾವಿಯಿಂದ ಪ್ರತಿನಿಧಿ ಅಪೆಕ್ಸ್ ಬ್ಯಾಂಕ್ ಹೋಗೋಣ ಅಂತೇಳಿ. ಯಾಕಂದ್ರೆ ಅಪೆಕ್ಸ್ ಬ್ಯಾಂಕು DCS ಬ್ಯಾಂಕ್ ಮಧ್ಯದಲ್ಲಿ ಭಾಳ ಕೋಆರ್ಡಿನೇಷನಾಗಿ ಕೆಲಸ ಮಾಡಬೇಕಾಗ್ತದೆ. ಯಾಕೆ ಅಪೆಕ್ಸ್ ಬ್ಯಾಂಕ್ ಭಾಳ ಕೆಲಸ DCS ಬ್ಯಾಂಕ್ ಬರ್ತಾವೆ. ಅದಕ್ಕೆ ಅವ್ರನ್ನಂದ್ರೆ ಎಲ್ಲ ಕಳ್ಸೋನು ಒಬ್ರು ಇರಲಿ ಅಂತೇಳಿ ಮುಂದೆ, ಯಾಕಂದ್ರೆ ಸರ್ಕಾರ ಐತಿ ಮತ್ತು ಅಲ್ಲಿ ಏನು ಅನುಕೂಲ ಮಾಡ್ಕೊಳಕ್ಕಾಗ್ತೈತೆ ನೋಡೋಣ ಅಂತೇಳಿ ಅದಕ್ಕೆ ಎಲ್ಲರೂ ಕೂಡಿಕೆ ಬೋರ್ಡಲ್ಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟರು. ಅಧ್ಯಕ್ಷರು ಎಲ್ಲರ ಜೊತೆ ಚರ್ಚೆ ಮಾಡಿ ರಾಹುಲ್ ಜಾರಕಿಹೊಳಿ ಅಪೆಕ್ಸ್ ಬ್ಯಾಂಕ್ ಅಂತ ಕಳಿಸಿ 5 ವರ್ಷ ಅವರು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟಾಗಿ ಅಲ್ಲಿ ಉಳಿತಾರಲ್ಲ. ಅಂದರೆ ಈಗ ಅವರು ಅಪೆಕ್ಸ್ ಬ್ಯಾಂಕ್ ಅಲ್ಲಿದ್ದು ಒಬ್ಬರು ಬೋರ್ಡ್ ಆಫ್ ಡೈರೆಕ್ಟಾಗಿ ಬರ್ತಾರೆ. ಸೊ ಈಗಾಗಲೇ ಇಲ್ಲಿ ಅಲ್ಲಿದ ಅಂದ್ರೆ ರಾಹುಲ್ ಜಾರಕಿಹೊಳಿ ಅವ್ರು ಯಾರಿಗೆ ಲೆಟರ್ ಕೊಡ್ತಾರಲ್ಲ ರೀ, ಅವ್ರನ್ನ ಆಡಳಿತ ಮಂಡಳಿ ಅಂದರೆ ನಿರ್ದೇಶಕನಾಗಿ ನೇಮಕ ಮಾಡ್ತಾರೋ. ಅವ್ರು ಇಲ್ಲಿ 5 ವರ್ಷ ಅವರು ಇರ್ತಾರೋ, ಇವ್ರು 5 ವರ್ಷ ಅಲ್ಲಿ ಇರ್ತಾರೋ. ಅದನ್ನೆಲ್ಲ ಉಸ್ತುವಾರಿ ಮಂತ್ರಿಯವರು ಅಧ್ಯಕ್ಷ ನಾವೆಲ್ಲ ಚರ್ಚೆ ಮಾಡಿ ಯಾರಿಗೆ ಕರ್ಕೊಂಬರ್ತಾರೆ ಡಿಸೈಡ್ ಮಾಡ್ತಾರೆ. ಹೌದು, ಈಗ ನೀವು ಮೊದಲು ಹೇಳಿದ್ದು ನಾವು ಅವ್ರನ್ನ ಇಲೆಕ್ಟ್ ಮಾಡ್ಯಾರ ತಗೋತೀವಿ, ಇಲ್ಲಾಂದ್ರೆ ನಾಮಿನೇಟಿವ್ ಮುಖಾಂತರ ತೊಗೊಂಬತ್ತೀವಿ. ನಾವು ಹಾಲು ಮತ್ತು ಸಮಾಜಕ್ಕೆ ಏನು ಮಾತು ಕೊಟ್ಟಿದ್ದೀವಿ ಆ ಮಾತೊಳಗೆ ನಾವು ಹೊಳ್ಳೋದಿಲ್ಲ, ಆ ಮಾತಿಗೆ ಬದ್ದಿದ್ವಿ. ಅವರೊಬ್ಬರು ಆಡಳಿತ ಮಂಡಳಿ ನಮ್ಮಲ್ಲಿ ಇರ್ತಾರೆ ಅವರು. ಅಲ್ಲ, ಈಗ ಇಡೀ ಜಿಲ್ಲಾದ ಎಲ್ಲ ಜನ ಕೇಳತ್ತಾರೆ. ಇಡೀ ಜಿಲ್ಲಾದಿಂದ ಎಲ್ಲ ಹಾಲು ಮತ್ತು ಸಮಾಜ ಅದ್ರೊಳಗೆ ಯಾರು ಅಂದ್ರೆ ಮಾಡಿದ್ರೆ ಬ್ಯಾಂಕಿಗೆ ಅನುಕೂಲ ಆಗ್ತೈತಿ, ಸಮಾಜಕ್ಕೆ ಅನುಕೂಲ ಆಗ್ತೈತೆ ಅಂತ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೇವೆ. ಇಲ್ಲ, ಮೊದಲಿಂದ ಅವರು ಲಕ್ಷ್ಮಣ್ ಸವದಿ ಅವರು ಸುಮಾರು ಒಂದು 15 ವರ್ಷ ಡೈರೆಕ್ಟರ್ ಆಗಿದ್ರು ಅವ್ರು. ಅಂದ್ರೆ ಮೊದಲು ಅವ್ರ ಹತ್ರ ನಡು ಒಂದು 15-20 ಅವಧಿ ಲಕ್ಷ್ಮಣ್ ಚಿಂಗ್ಳೆ ಅವ್ರು ಹೋದ್ರು. ಅದರ ನಂತರ ರಾಹುಲ್ ಜಾರಕಿಹೊಳಿ ಅವರು ಹೋದ್ರು. ಮೊದಲಿಂದ ಜಾಸ್ತಿ ಲಕ್ಷ್ಮಣ್ ಸವದಿ ಅವರ ಬೆಳಗಾವಿಯಿಂದ ಪ್ರತಿನಿಧಿಯಾಗಿ ಅಪೇಕ್ಷೆ ಮಾಡಿದ್ರು. ಈ ಸಲ ನಾವು ರಾಹುಲ್ ಜಾರಕಿಹೊಳಿ ಕಳಿಸಿದ್ವಿ. ಹೊಸ ಅಧ್ಯಕ್ಷರಾದ ಮೇಲೆ ಡಿಪಾಸಿಟ್ ಏನಾದರೂ ಹೆಚ್ಚಾಗಿದೆ? ಹೆಚ್ಚಾಗ್ತದೆ, ದಿವಸ ಸ್ವಲ್ಪ ಹೆಚ್ಚಾಗ್ತದೆ. ಹೀಗಾಗಿ ಹೋದ ವರ್ಷ ಇವತ್ತಿನ ದಿವಸ ಕಂಪೇರ್ ಮಾಡಿ 100 ಕೋಟಿ ಹೆಚ್ಚಾಗಿದೆ. ಡಿಪಾಸಿಟ್ ಏನಿಲ್ಲ ರೀ, ಸುಮ್ಮನೆ ಕೆಡ್ಸತ್ತಿದ್ರು. ಈ ಟೈಮ್ದಾಗ ಅದು ಅಕ್ಟೋಬರ್ ತನಕ ಡಿಪಾಸಿಟ್ ವಿಡ್ರಾ ಆಗ್ತಿರ್ತೈತ್ರಿ. ಮತ್ತು ಶುಗರ್ ಫ್ಯಾಕ್ಟ್ರಿ ಸ್ಟಾಕ್ ವಾಪಸ್ ಬರ್ತಿದ್ದೈತಿ. ಸೊ ಅವಾಗೆಲ್ಲ ರೂಟೀನ್ ಇರ್ತೈತೆ. ಅದು ಅಲ್ಲ, ಅದನ್ನು ಸಕ್ಕರೆ ಕಾರ್ಖಾನೆಯವ್ರು ಹಾಕಬೇಕಾದ್ರೆ ನಮ್ಮ ಕಡೆ ಇರಂಗಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ಬೋದು, ಬಟ್ ಅವ್ರು ಸಕ್ಕರೆ ಕಾರ್ಖಾನೆ ಎಲ್ಲೆಲ್ಲಿ ಡಿಮಾಂಡ್ ಅದ ಅವರು ರೈತರು ಎಲ್ಲಿ ಹಾಕಂತಾರೆ ಅಲ್ಲಿ ಹಾಕ್ತಾರೆ. ಎಲ್ಲ ಶುಗರ್ ಫ್ಯಾಕ್ಟರಿ ನಿಮ್ಮ ಕಡೆ ಲೋನ್ ತಗೊಂಡೇ ಇರ್ತಾರ. ಲೋನ್ ಕೂಡ ಎಲ್ಲರ ಕಡೆ ತಗೊಂಡಾರ ಅವ್ರಿಗೆ. ಎಲ್ಲ ಕ್ರೆಡಿಟ್ ಸೊಸೈಟಿ ಅಲ್ಲ, ಇಡೀ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಕಡೆ ತಗೊಂಡಾರ ಅವ್ರು. ಮತ್ತೆ ಏನಾಗ್ತದೆ ರೀ, ಅವರು ಹೇಳಿದ್ದು ಅನ್ನೋದಕ್ಕಿಂತ ರೈತರದಲ್ಲಿ ರಿಕ್ವೆಸ್ಟ್ ಕೊಡ್ತಿರ್ತಾರೆ. ನಮ್ಗೆ ಮೊದಲು ಕಬ್ಬು ಏನು ಕಳಿಸ್ತಾರಲ್ಲ, ಅವಾಗ ನಮ್ಗೆ ಈ ಬ್ಯಾಂಕಿಗೆ ಕೊಡ್ರಿ, ಈ ಸೊಸೈಟಿ ಕೊಡ್ರಿ, ಅಲ್ಲೇ ಹಾಕೊಂಡ್ ಬರ್ತಾರಲ್ಲ ಅವ್ರಿಗೆ ಹಾಕ್ತೀವಿ. ಇಲ್ಲ, ನೀವು ಲೋನ್ ಕೊಡೋ ಮುಂದೆ ನಮ್ಮ PKP ಬಿಲ್ ಪಾವತಿ ಮಾಡ್ಬೇಕಂತ ಕಂಡೀಷನ್ ಹಾಕಿರಿ ಕೊಡ್ತಾರೆ ಅವರು. ಅಲ್ಲ, ಈಗ ಅವ್ರು ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಅವ್ರು ಹೇಳಿದಂಗೆ ಟರ್ನೋವರ್ ಜಾಸ್ತಿ ಆಗ್ತಿದೆ, ಅನುಕೂಲ ಆಗ್ತೈತೆ, ಪ್ರಯತ್ನ ಮಾಡೋಣ. ಯಾಕಂದ್ರೆ ಸ್ವಲ್ಪ ಎಲ್ಲ ವಿಶ್ವಾಸ ರಾಹುಲ್ ಜಾರಕಿಹೊಳಿ ಅವರು ಅಪೆಕ್ಸ್ ಬ್ಯಾಂಕಿಂಗ್ ಕಳಿಸೋದ್ರಿಂದ ಎಷ್ಟು ಅನುಕೂಲಗಳಾಗಲಿದೆ? ಅಲ್ಲ, DCS ಬ್ಯಾಂಕಿಗೆ ಎಷ್ಟು ಅನುಕೂಲ ಮಾಡ್ಕೊಳ್ತಾರೆ. ಅದಕ್ಕೆ ಅವ್ರಿಗೆ ಹೇಳಿದ್ವಿ ಆ್ಯಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡಿರಿ, ಪ್ರತಿ ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲ ಬಂದ್ರೆ ಅಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ಇವ್ರು ಕೆಲಸ ಮಾಡ್ತಾರಲ್ಲ, DCS ಬ್ಯಾಂಕಿಗೆ ಅಷ್ಟೇ ಭಾಳ ಅನುಕೂಲ ಆಗ್ತೈತ್ರಿ ಕೆಲವೊಂದು ವಿಚಾರದಾಗ. ಮತ್ತೊಂದು
ಬಟ್ ಎಲ್ಲ ಒಳ್ಳೆ ದೃಷ್ಟಿಯಿಂದ ನೋಡ್ರಿ ಈಗ ಅಧ್ಯಕ್ಷರು ಸ್ಕೀಮ್ಸ್ ಎಲ್ಲ ಅರ್ಜಿನೇ ಬರ್ತದೆ. ಸರ್ಕಾರ ಸ್ಕೀಮ್ಗಳು ಬರೋದೆಲ್ಲ ಥ್ರೂ ಅಪೆಕ್ಸ್ ಬ್ಯಾಂಕು ಇವರೆಲ್ಲ ಸ್ವಲ್ಪ ನಿಂತು ಜವಾಬ್ದಾರಿ ಮಾಡಿದ್ರೆ ಇನ್ನೂ ಭಾಳ ಅನುಕೂಲ ಆಗ್ತೈತಿ. ಅದಕ್ಕೆ ನಾ ಏನಿಲ್ಲ ಒಳ್ಳೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೆಕ್ಸ್ ಬೆಸ್ಟ್ ಒಂದು ಟೀಮ್ ಆಗೈತ್ರಿ. ನಾ ಏನಿಲ್ಲ 5 ವರ್ಷ ಒಳಗೆ ಅನ್ನ ಸಾಹೇಬ್ ಜೊಲ್ಲೆ ಅವ್ರ ನೇತೃತ್ವದಾಗ ಹೆಚ್ಚಿನ ಅಂದ್ರೆ ಬ್ಯಾಂಕಿನ ಲಾಭ ಮಾಡ್ಕೊಂಡು ನಾ 10 ವರ್ಷ ಅವ್ರು 5 ವರ್ಷ ಒಳಗೆ ಮಾಡೋಣ ಅಂದ್ರೆ ನಂಬರ್ 1 ನಮ್ಮ ಬ್ಯಾಂಕಿನ ಅದಕ್ಕೆ ಎಲ್ಲ ಕೂಡಿ ಮಾಡ್ತೀವಿ. ಆದಷ್ಟು ಬೇಗನೆ ನಾವೆಲ್ಲರೂ ಕೂಡಿ ಶತಮಾನೋತ್ಸವ ಮಾಡಬೇಕಾಗೈತಿ. ಅದನ್ನೆಲ್ಲ ಚರ್ಚೆ ಮಾಡಿ ಅದನ್ನು ಆದಷ್ಟು ಬೇಗನೆ ಮಾಡ್ತೀವಿ. ಮೊನ್ನೆ ರಮೇಶ್ ಕತ್ತಿ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ಮುಖಾಮುಖಿ ಆದರು. ಅಲ್ಲಿ ನೋಡ್ರಿ ಅದು ಎಲ್ಲ ಕಾರ್ಯಕ್ರಮಗಳು ಆಗತ್ತಾರ ರೀ. ಈಗ ಘಟಪ್ರಭಾ ಪ್ರಹ್ಲಾದ್ ಜೋಶಿ ಅವರು ಸೆಂಟ್ರಲ್ ಮಿನಿಸ್ಟರ್ ಬಂದಿರಿ, ಅಲ್ಲಿ ಕಾರ್ಯಕ್ರಮ ಇತ್ತು. ಅದು ಎಲ್ಲರನ್ನೂ ಕರೆದಿದ್ರು. ಅದು ಅಂದ್ಕೂಲೆ ಈಗ ಮತ್ತೆ ಈಗ ಕೂಡಬೇಕಾಗ್ತೈತಿ. ಫಂಕ್ಷನ್ ಇದ್ರೆ ರೀ ಮತ್ತೆ ಕುರ್ಚಿ ಎತ್ಕೊಂಡು ಹೋಗುದ್ರಿ. ಈಗ ಸರ್, ಈಗ ಪ್ರತಿಯೊಂದು ಊರಾಗೂ ಸೊಸೈಟಿ ಆಗ್ಬೇಕನ್ನುವಂಥದ್ದು ಒಂದು ಆಸೆ ಇರ್ತಿದೆ ರೈತರು. ಹೌದು. ಪ್ರತಿಯೊಂದು ಊರಾಗ ಸೊಸೈಟಿ ಇಲ್ಲ. ಸೊಸೈಟಿಗಳ ಸಂಖ್ಯೆಯನ್ನು ತಾವೇನಾದ್ರೂ ಹೆಚ್ಚು ಮಾಡ್ತಾರೆ ನಿಮ್ಮ ಅಧ್ಯಯಲ್ಲಿ? ಸೊಸೈಟಿ ಮಾಡೋರು ನಾವು ಸೊಸೈಟಿ ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ಅಷ್ಟೇ ನಮ್ಮ ಕೆಲಸ. ಸೊಸೈಟಿ ಮಾಡೋದು ಅದು ಸರ್ಕಾರ ಅವ್ರ ಸಂಬಂಧ ಊರ ಸಂಬಂಧ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸರ್, ಈಗ ಒಂದು ಸೊಸೈಟಿ ನಾವು ಮಾಡೋದಿಲ್ಲ, ಇಲ್ಲ ನಮ್ಗೆ ಅಧಿಕಾರ ಇಲ್ಲ ಅದು ಮಾಡಿ. ಹೊಸ ಸದಸ್ಯರನ್ನು ಆಗ್ಬೇಕು. ಸೊಸೈಟಿ ಅದಾವ, ಅದೇ ಸದಸ್ಯರ ಹೇಳ್ತಾರೆ. ಸಂಖ್ಯೆ ಹೆಚ್ಚಾಗ್ಬೇಕು. ಅದೇ ಹೇಳಾಗ ಹೊಸದು ರಿಜಿಸ್ಟ್ರೇಷನ್ ಮಾಡೋದು ಸರ್ಕಾರಕ್ಕೆ ಬಿಟ್ಟಿದ ವಿಷಯ ಅದು. ಅವ್ರು ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ನಮ್ಮ ಕೆಲಸ. ಸರ್, ಬೆಳಗಾವಿ ಜಿಲ್ಲಾ ವಿಭಜನೆ ಬಗ್ಗೆ ಮೊನ್ನೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತೇಳಿ ಇಲ್ಲಿ ನೋಡಿ ನಾನು ಹೇಳಿದೆ ರೀ. ಮೊದಲು ಆಯೋಗ ಏನು ರಚನೆ ಮಾಡಿದ್ರಲ್ಲ ಗೌರ್ಮೆಂಟ್ ರೀ, ಅದ್ರ ಪ್ರಕಾರ ರಿಕಮೆಂಡ್ ಆಗಿದ್ವು 2 ರೀ. ಒಂದು ಚಿಕ್ಕೋಡಿ, ಒಂದು ಗೋಕಾಕ ಆಗ್ಬೇಕಂತೇಳಿ. ಅದಕ್ಕೆ 15 ತಾಲೂಕು ಅದೀವಿ ಆಗ್ಬೇಕಂತೇಳಿ ಭಾಳ ದಿನದ ಬೇಡಿಕೆ ಐತಿ. ಅದಕ್ಕೆ ನಾವು ಹೇಳಿದ್ವಿ. ಯಾಕಂದ್ರೆ ಗೋಕಾಕು ಚಿಕ್ಕೋಡಿ 2 ಜಿಲ್ಲೆ ಆತಂದ್ರೆ ಆಡಳಿತ ದೃಷ್ಟಿಯಿಂದ ಒಳ್ಳೇದಾಗ್ತೈತಿ. ಮತ್ತೀಗ ನಮಗೂ ಅನ್ನ ಸಾಹೇಬ್ ಜೊಲ್ಲೆ ಅವ್ರಿಗೆ ಏನು ಫರ್ಕ್ ಬಿಡೋದಿಲ್ಲ. ಈಗ ಏನೆಲ್ಲ ರೀ, ಈಗ DCC ಬ್ಯಾಂಕು ಈಗ ಅವಾಗ ಏನಾಗ್ತೈತಿ, BGC ಆಗ್ತೈತಿ. ಬೆಳಗಾವಿ, ಗೋಕಾಕ್, ಚಿಕ್ಕೋಡಿ DCC ಬ್ಯಾಂಕ್ ಅಂತ ಆಗ್ತೈತಿ. ಆಮೇಲೆ ಬೆಳಗಾವಿ ಹಾಲು ಒಕ್ಕೂಟ, ಬೆಳಗಾವಿ, ಗೋಕಾಕ್, ಚಿಕ್ಕೋಡಿ ಅಂತ ಹೇಳ್ತಿ. ನಾವೆಲ್ಲ 3 ಜಿಲ್ಲೆ ಒಳಗೆ ನಾವು ಮಾಡ್ತೀವಿ ಬರೋದು. ನಮ್ಮ ಸ್ವಂತಗಳು ಇರೋತ್ತವ್ರು. ಅದಕ್ಕೆ ಜಿಲ್ಲೆ ಅದು ಚಲೋ ಆಗ್ತೈತೆ ಅಂತ ನಮ್ದು. ಈ ಸರಿ ಏನಾದ್ರು ಅಧಿವೇಶನದಾಗ ತಿಳಿಯತ್ತ ಅಲ್ಲ ಚರ್ಚೆ ಮಾಡ್ತೀವಿ ರೀ. ಅದಕ್ಕೆ ಗೌರ್ಮೆಂಟಿಗೆ ಡಿಸಿಷನ್ ತಗೋಬೇಕು. ಅದಕ್ಕೆ ನಾ ಏನಿಲ್ಲ ಎಲ್ಲ ರಾಜಕೀಯ ಮುಖಂಡ್ರೆ, ಎಲ್ಲ ಶಾಸಕರೇ, ಸಚಿವರನ್ನು, ಎಲ್ಲ ಮಠಾಧೀಶನು ವಿಶ್ವಾಸ ಏನಾಗ್ತೈತಿ, ಇಲ್ಲೊಂದು ಮಾಡಕ್ಕೋರೆ ಮತ್ತೊಬ್ರು ಜಗಳ ತೆಗಿತಾರೆ. ಹಂಗಾಗ್ಬಾರ್ದು. ಅಂದ್ರೆ ಎಲ್ಲ ಒಮ್ಮತ್ತಿಂದ ಆತಂದ್ರೆ ಇಲ್ಲ ತುಂಬ ಎಲ್ಲ ಕಡೆ ಬೇಡಿಕೆ ಅದ. ಎಲ್ಲರ ಹೊತ್ತಿಗೆ ನಾವು ಕೂಡ ಗೋಕಾಕ್ ಬೇಡಿಕೆ ಮಾಡಿದ್ರೆ ಬೈಲೊಂಗಲ್ ಮಾಡ್ಬೇಕಂತೇಳಿ ಅದೊಂದು ಆ ರೀತಿ ಡಿಮ್ಯಾಂಡ್ ಮಾಡ್ತಾರೆ. ಹೌದು ಡಿಮಾಂಡ್ ಇದೆ. ನಮಗೆ ಏನಿಲ್ಲ, ಆಯೋಗ ಏನು ರಚನೆ ಮಾಡಿದ್ರೆ ರಿಕಮೆಂಡ್ ಮಾಡಿತ್ತಲ್ಲ ರೀ, ಚಿಕ್ಕೋಡಿ ಗೋಕಾಕ್ ಯೋಗ್ಯತೆ ಅಂತ ರಿಕಮೆಂಡ್ ಮಾಡಿದ್ರು. ಅದಕ್ಕೆ ಬೆಳಗಾವಿ, ಚಿಕ್ಕೋಡಿ, ಗೋಕಾಕ್ 3 ಜಿಲ್ಲೆ ಆದ್ರೆ ಆಡಳಿತ ದೃಷ್ಟಿಯಿಂದ ಜನಕ್ಕೆ ಒಳ್ಳೇದ ಆಗ್ಬೇಕಂತ ನಮ್ಮ ಒತ್ತಾಯ. ಸೌದತ್ತಿ ಧಾರವಾಡಕ್ಕೆ ಸೇರಿಸ್ಬೇಕಂತೇಳಿ ಹುಂಡೇಕರ್ ಮತ್ತು ಸದಾಶಿವ ಆಯೋಗಗಳು ಉಪವಿಭಾಗಗಳು ಯಾವೆಲ್ಲಿವೆ ಅವನ್ನ ಜಿಲ್ಲೆ ಮಾಡ್ಬೇಕಂತೇಳಿ ಇಲ್ಲ ಅವೆರಡು ಆಯೋಗಗಳು ಮಾಡಿಲ್ರಿ. ಯಾಕಂದ್ರೆ ರಿಕಮೆಂಡ್ ಮಾಡ್ತಾರೆ ತಗದ್ ನೋಡ್ರಿ. ಗೋಕಾಕು ಚಿಕ್ಕೋಡಿನ ಮಾಡಿದ್ದಾರೆ. ಯಾಕಂದ್ರೆ ಬೈಲೊಂಗಲ್ AC ಆಫೀಸ್ ಇತ್ತಂತ ಮೊದಲಿಂದ ಐತದ್ರೆ, ಮೊದಲು ಬ್ರಿಟಿಷ್ ಕಾಲದಿಂದ. ಅದು ರಿಕಮೆಂಡ್ ಆಗಿಲ್ಲ ಅದು. ಯಾಕಂತ ಅವ್ರು ತೆಗೆದು ನೋಡ್ರೆ ಇವನು 2 ಮಾಡಿ. ಯಾಕಂದ್ರೆ JH ಪಟೇಲ್ ಆಲ್ರೆಡಿ ಚಿಕ್ಕೋಡಿ ಗೋಕಾಕ್ ಡಿಕ್ಲೇರ್ ಮಾಡಿಬಿಟ್ಟವ್ರು. ಆಮೇಲೆ ಪೊಲಿಟಿಕಲ್ ಒತ್ತಡಕ್ಕೆ ಬಂದ್ಬಿಟ್ಟು ಮನದು ಆಮೇಲೆ ಹಿಂದೆ ತಕೊಂಡ್ರೆ ಅದು. ಇಲ್ಲ, ಗಡಿ ವಿವಾದ ಇದೆ ಅಂತೇಳಿ ಗಡಿ ವಿವಾದ ಬಗೆಹರಿವರೆಗೂ ಕೂಡ ವಿಭಜನೆ ಮಾಡಬಾರ್ದು ಅನ್ನೋದು ಒಂದು ಕಡೆ ಇದೆ. ಈಗ ನಮ್ದು ಎಲ್ಲ ಒತ್ತಾಯ ಐತ್ರಿ. ಅದಕ್ಕೆ ಗೌರ್ಮೆಂಟ್ ಆದಷ್ಟು ಬೇಗನೆ ಡಿಸಿಷನ್ ತೊಗೊಂಡ್ರೆ ಒಳ್ಳೇದು. ಯಾಕಂದ್ರೆ ಈಗ ಅಥಣಿಯಿಂದ ಬರ್ಬೇಕು ಬೆಳಗಾವಿಗೆ ಅಂತಂದ್ರೆ ಬಹಳಷ್ಟು ತೊಂದರೆಗಳಾಗ್ತವೆ. ನಿಪ್ಪಾಣಿಯಿಂದ ಬರ್ಬೇಕಂತಂದ್ರೆ ಕಷ್ಟ ಆಗ್ತದೆ. ಗೋಕಾಕ್ನಿಂದ ಬೆಳಗಾವಿ ಭಾಳ ಹಿಂಗಾಗಿ ಅಂದ್ರೆ ಬಾರ್ಡರ್ದಿಂದ ದೂರ ಆಗ್ತದೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಬೇಗನೆ ಡಿಸಿಷನ್ ಒಂದು ಮಾಡ್ರಿ. ಈ ಅಧಿವೇಶನದೊಳಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಎಲ್ಲಾ ಶಾಸಕರು ಒಂದಾಗಬೇಕನ್ನುವಂಥದ್ದು ಜನರ ಬಯಕೆ ಇದೆ. ಈ ಅಧಿವೇಶನದಲ್ಲಿ ತಾವು ಏನಾದ್ರು ಒಟ್ಟಾಗಿ ಧ್ವನಿ ಎತ್ತೀರಾ? ಅಲ್ಲ ನಿನ್ನೆ ನೋಡಿ ಡೆಫಿನೆಟ್ ಆಗಿ ಮಾಡ್ತೀವಿ. ನಿನ್ನ BJP ಕೋರ್ ಕಮಿಟಿ ವಿಚಾರದಾಗ ಒಂದು ಸ್ಟ್ರೈಕ್ ವಿಚಾರ ಬರ್ತೀರಿ 9 ತಾರೀಕು. ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆ ಮೊದಲ ಚರ್ಚೆ ಮಾಡ್ಬೇಕು. ನೀವು ಲಾಸ್ಟಿಗೆ 2 ದಿವಸ ಮಾಡಬಾರ್ದು, ಮೊದಲ ಮಾಡ್ಬೇಕಂತ ಅದು ವಿಷಯ ಬಂತು. ನಾವೆಲ್ಲ ಉತ್ತರ ಕನ್ನಡ ಪಕ್ಷಾತೀತವಾಗಿ ಎಲ್ಲ ಸೇರಿ ಹೋರಾಟ ಡೆಫಿನೆಟ್ ಆಗಿ ಮಾಡ್ತೀವಿ. ಸರಿ, ಧನ್ಯವಾದಗಳು. ಅಲ್ಲ